ಬರವಾ ದೋಸ್ತ ನಿಮಗಿಂತ ಮೀರಿದ ಮಾಡ್ಬೋದೆ ಹೋಗಿ ಬಂದಿವಿ. ನಿಮ್ಗಿಂತ ಮೊದಲು ಕೂಡ ನಾವ ಹೋಗಿ ಜನ ರೆಸ್ಕ್ಯೂ ಮಾಡ್ಬೋದ ಅದ ಹೇಳಿ ನವ ಪ್ರಾಣಕ್ಕಿಂತ ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ಮಾಡ್ರಿ. ನೀವು ಅವ್ರು ಮಾಡ್ಬೇಕ ಸರ್, ಅವ್ರು ಅರೆಸ್ಟ್ ಮಾಡ್ಬೇಕ. ಈಗ ನಾವು ಕಂಪ್ಲೇಂಟ್ ಕೊಡತ್ತೀವಿ. ಏನ್ ತನಿಖೆ ಮಾಡ್ತೀರಿ ನೀವು? ಪ್ರೈಮ್ ಆಫ್ ಫೇಸ್ ಇದು ಸೀನ್ ಏನ್ ಸಮಗ್ರವಾಗಿ ತನಿಖೆ ಮಾಡ್ತೀವಿ. ನೀವು ಸುಮ್ಮನೆ ಸಮಗ್ರವಾಗಿ ತನಿಖೆ ಅಂದ್ರೆ ನಿಮ್ಗೆ ಒಂದ್ಸಲ ಗೊತ್ತಾಗೈತಿ. ಇಟ್ ಇಸ್ ಪ್ರೈಮ್ ಆಫ್ ಫೇಸ್ ಕಣ್ಣು ಮುಂದೆ 500 ದನಗಳು ಕಾಣಕತ್ತಾವ. ಅವು ನಾವು ಕಂಪ್ಲೇಂಟ್ ಕೊಡತ್ತೀವಿ. ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಬೇಕು, ತನಿಖೆ ಮಾಡ್ಬೇಕು. ನೀವು ನಮ್ಮ ಹುಡುಗರನ್ನ ನಮ್ಮ ವಿಷಯ ಬಂದಾಗ ಮೊದಲು ಅರೆಸ್ಟ್ ಮಾಡಿ ಆಮೇಲೆ ತನಿಖೆ ಮಾಡ್ತೀರಿ. ಹೆಂಗಾಗುತ್ತದೆ? ಅರೆಸ್ಟ್ ಮಾಡಿ 3 ದಿನ ಬಿಟ್ಟು PC ತೋಡಿ ತನಿಖೆ ಮಾಡ್ತೀರಿ. ನೀವು ಇವ್ರ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ನಿಮ್ಗೆ ಏನ್ ತಾಕತ್ತೀರಿ? ನಿಮಗೆ ಜನ ನೋಡೋಣ ಸರ್. ಮೊದ್ಲು ಅರೆಸ್ಟ್ ಮಾಡ್ರಿ ಒಬ್ಬಳಪ್ಪ. ಈಗ ಮೊದ್ಲು ಅವ್ರನ್ನ ಅರೆಸ್ಟ್ ಮಾಡ್ರಿ. ಯಾಕೆ ನಾವು ಕಂಪ್ಲೇಂಟ್ ಹೆಸರು ಕೊಟ್ಟೆ ಬೈ ನೇಮ್ ಕೊಡ್ಲಿಕತ್ತೀವಿ. ನಾವು ಉದ್ದೇಶ ಗಾಡಿನ ಅರೆಸ್ಟ್ ಮಾಡಿ ಹೇಳ್ತೀವಿ. ಈಗ IAS ಅವ್ರ ಪಾಪ ಬ್ಯಾಡಿಗೆ ನಾವು ಹೇಳ್ತಾ ಇರೋದು ಯಾರು ದನಗಳ ಸಂಗ್ರಹ ಮಾಡೋ ಅವ್ರ ಹೆಸರು ಕೊಟ್ಟಿದ್ವಿ. ಈಗ ನಾವು ಅವ್ರನ್ನ ಅರೆಸ್ಟ್ ಮಾಡ್ರಿ, ದನಗಳ ರೆಸ್ಕ್ಯೂ ಮಾಡ್ರಿ. ನಾವು ಕೊಡ್ತೀವಿ. ನೀವು ಬಂದು ಹೋಗುತ್ತೆ. ನೀವು ಎಲ್ಲಿವರೆಗೆ ಯು ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಇದು ಹೋಲಿಕ್ಕೆಲ್ಲ ಮಾಡಿ ಕ್ಲಿಯರೆನ್ಸ್ ಸರ್. ನಮ್ಮ ಹೋಲಿಕ್ ಸರ್, ನೀವು ಮಾಡೋದ್ರ ಬಗ್ಗೆ ನಮ್ಗೆ ಅವಿಶ್ವಾಸ ಇಲ್ಲೇ ಇಲ್ಲ. ಅದನ್ನ ನಿಮ್ಮ ಮೇಲೆ ಕೂಡ ನಂಬಿಕೆ ಐತಿ. ಆದ್ರೆ ಅದು ಆಗುತ್ತಂತ ಇರ್ತೀವಿ. ವಿಶ್ವಾಸ ಇನ್ನು ಗಟ್ಟಿ ಆಗ್ಬೇಕಂತ. ನೋಡುದಿಲ್ಲ ಸಣ್ಣ ಐತಿರ್ತಾರೆ ಸರ್. ಕಂಬಕ್ಕ CCTV ಹಾಕ್ಸಿ ನೀವು ರೋಡ್ ಮೇಲೆ ಹೋಗೋದು ಗಾಡಿ ನೋಡ್ತಿರ್ತೀರೋ ಗಾಡಿ ಹೋಗಬೇಡಿ. ಈಗಾದ್ರೂ ನಾವು ಸಂಘಟನೆಯವರು ಬಂದು ಎಲ್ಲಾ ವಿಷಯ ತಿಳಿಸಿದ ಮೇಲೆ ನಿಮ್ಗೆ ಗೊತ್ತಾಗೈತಿ. ಇಲ್ಲಾಂದ್ರೆ ರಾತ್ರಿ ಅದು ನಾವಿದ್ದೇವೆ. ಇಲ್ಲಿಗಲ್ ಆಗಿ ಸ್ಲಾಟರಿಂಗ್ ಹೌಸ್ ಅದನ್ನ ಕಾರ್ಪೊರೇಷನ್ ಹೇಳಾಯ್ತು, ನಿಮಗೂ ಹೇಳಾಯ್ತು. ಹೇಳಕ್ಕೆ 4-5 ವರ್ಷದಿಂದ ಹೇಳಕ್ಕೆ ಸಮಸ್ಯೆ FIR ಯಾರ ಮೇಲೆ ಮಾಡ್ತೀರಿ? ಹೆಂಗ್ ನಿಮ್ಮ ಬೀಟ್ ಆ ಬೀಟ್ ಇದ್ರು ಎಲ್ಲಿದ್ದಾರೆ ಕೇಳಿ ಫಸ್ಟ್. ನಿನ್ನೆ ಮೊನ್ನೆ 3 ದಿವಸ ಹಿಂದೆ ಎಷ್ಟು ದನ ಇದ್ದು, ಇವತ್ತು ಎಷ್ಟು ದನ ಬಂದಾವ, ಎಲ್ಲಿಂದ ಬಂದು, ಈ ಇನ್ಫಾರ್ಮೇಶನ್ ನಿಮ್ ಕಡೆ ಇರ್ಬೇಕು. ನೀವು ಸರ್ ದಯವಿಟ್ಟು ಮಾತು ಮುಂದೆ ಮಾತಾಡಿ. ಇಲ್ಲ ನೀವು ಮಾತಾಡೋದು ನಾವು ಹೇಳೋ ಮಿಕ್ಸ್ ಆಗೋದು ಬೇಡ. ಇದು ಆದ್ಮೇಲೆ ನಾವು ಪ್ರತಿ ವರ್ಷ ಹೇಳ್ಬೋದು ಬಂದ್ರು ಕೂಡ ಇನ್ನೊಂದು ಮಾಡಲ್ಲ. ಈಗ ನೀವು FIR ಹೆಂಗ್ ಮಾಡ್ಕೋತೀರಿ? ಯಾವ ತರ ಮೇಲೆ FIR ಮಾಡ್ತೀರಿ? ಆ ದನಕ್ಕೆ ಅವ ಅಪ್ಪ ಇಲ್ಲ ಹೆಂಗ್ FIR ಮಾಡ್ಕೋತೀರಿ ನೀವು? ನಾವು ಅವನೇ ಹೇಳ್ತಾನೆ ಇವ್ ನಮ್ ತರ ಸಾಕಿದ್ದಾನ ಅಂತ ಹೇಳ್ತಾನವ. ಯಾವ ಅದನ್ನ FIR ಮಾಡ್ಕೋತೀರಿ ನೀವು? We are telling that all these are illegal slaughtering houses. ಇದ್ರ ಇನ್ನೂರು ಕ್ರಮ ತೊಗೊಳಕಾಗುತ್ತೆ. ನಾವು ಬಂದ ಕೂಡ ಸಮಾಧಾನ ಮಾಡ್ತೀವಿ. ನಾವು ನಿಮ್ಗೆ ಕ್ಲಿಯರ್ ಮಾಡ್ತಿರ್ತಿಲ್ಲ. ಕೇಳ್ರಿ, ಇಲ್ಲಿದ್ದ ಒಬ್ಬನು ಕೂಡ ಲಾ ಅಂಡ್ ಆರ್ಡರ್ ಅಂತ ಕೈ ತಗೊಳಂಗಿಲ್ಲ. ನಾವು ವಿ ಆರ್ ಲಾ ಬೈಂಡಿಂಗ್ ಆಫ್ ಪೀಪಲ್. ನಾವೆಲ್ಲವನ್ನು ಕೂಡ ನಿಮಗೆ ಏನ್ ಬೇಕು ಎಲ್ಲ ಸಹಕಾರ ಕೊಡ್ತೀವಿ. ನಾವು ಎಷ್ಟು ದಿನ ಕೊಡ್ಬೇಕು ಹೇಳ್ರಿ? 4 ವರ್ಷ ಆಯ್ತು. 4 ವರ್ಷ ಹಿಂದಕ್ಕೂ ಕೂಡ ಈ ಶ್ರೀನಾಥ್ ಜೋಶಿ ಅಂತ ಒಬ್ಬ ನಿಮ್ಮಂಗೆ ACP ಇದ್ರು ಅವ್ರು. ಅವಾಗೂ ಕೂಡ ಇಂಥ ಸಮಸ್ಯೆ ಆಗಿತ್ತು. ಅವತ್ತಿನ ಇವತ್ತು ಏನು ಕೆಲಸ ಆಗೋದು. ನೀವು ಬಂದಾಗ ಟೆಂಪರರಿ ಸಮಸ್ಯೆ ಬಗ್ಗೆ ಮಾಡ್ತೀರಿ. ನಿಮಗೂ ಟೈಮ್, ನಿಮಗೂ ಪಾಪ ಬೇರೆ ಬೇರೆ ಕೆಲಸ ಇರ್ತಾವ, ನಮಗೂ ಬೇರೆ ಕೆಲಸ ಇರ್ತಾವ, ಮುಗಿದು ಹೋಗ್ತೈತಿ. ಇವತ್ತು 100 ಗಟ್ಟಲೆ
ಸಾವಿರಾರು ಆಕಳಗಳನ್ನ ದನಗಳನ್ನ ಸಣ್ಣ ಇರ್ಬೋದು ದೊಡ್ಡ ಇರ್ಬೋದು. ಇದ್ರ ಬಗ್ಗೆ ಏನ್ ಮಾಡೋದು ಹೇಳ್ರಿ. ನೀವು ಕಂಪ್ಲೇಂಟ್ ಹೆಂಗ್ ತಗೋತೀರಿ? ಹೌ ಇಟ್ ಇಸ್ ಗೋಯಿಂಗ್ ಟು ಸ್ಟ್ಯಾಂಡ್? ನಿಮ್ಗೆ ಕಾರ್ಪೊರೇಷನ್ ಕಮಿಷನ್ ಕಂಪ್ಲೇಂಟ್ ಕೊಡ್ಬೇಕಾ? ನೀವು ಕೊಡ್ತೀರಾ? ಹೂ ಇಸ್ ಗೋಯಿಂಗ್ ಟು ಗಿವ್ ಕಂಪ್ಲೇಂಟ್? ನೀವು ಸುಮ್ಮನೆ FIR ಮಾಡ್ತೀರಿ ಅಂದ್ರೆ FIR ಮಾಡಕ್ಕೆ ಆಗುದೇ ಇಲ್ಲ. ನಾಳೆ ಇಟ್ ಬಿಕಮ್ಸ್ ಇನ್ಕಾಂಪ್ರಿಸಿಬಲ್. ನಾ NC ಮಾಡಿ ಹೋಗಿದ್ರೆ ಏನ್ ಮಾಡ್ತೀರಿ ನೀವು? ಅವಪ್ಪ ಇಲ್ಲ ದನಕ್ಕೆ. ನೀವು ಹೇಳ್ತಿರಲ್ಲ, ನೀವು ಎಲ್ಲಾ ದನ ತಗೊಂಡ್ಬಂದ್ರೆ ನೀವು ಇಲ್ಲಿ ಸ್ಟೇಷನ್ ಬೇಡ, ಅದಕ್ಕೆ 10 ಜನದಾಗ ವೇರ್ ವಿ ಕ್ಯಾನ್ ಸಿ ದೆಮ್. ನಮ್ಮ 4 ಮಂದಿ ನೀವು ಯಾರು ನೀವು ಅಥರೈಸ್ ಮಾಡ್ರಿ, ಅವ್ರು ನಿಮ್ಮ ಜೊತೆ ಬರ್ತಾರೆ. ಒಬ್ಬನೇ ಒಂದು ಪಿಟಕ್ ಮಾತಾಡಿದ್ರೆ ಅವನ್ನ ಬೂಟ್ಲ ಹೊಡಿತೀನಿ, ನನ್ನ ಜವಾಬ್ದಾರಿ. ಬಟ್ ವಿ ವಾಂಟ್ ಟು ವಿಟ್ನೆಸ್ ಎವ್ರಿಥಿಂಗ್. ನಾವೆಲ್ಲವನ್ನು ನೋಡ್ಬೇಕು. ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಐತಿ, ಆ ವಿಶ್ವಾಸಕ್ಕೆ ಘಾತ ಆಗ್ಬಾರ್ದು. ಅದಕ್ಕೆ ನೀವು ಯಾರು ಹೇಳ್ರಿ, ಯಾರು ಎಳಿಬೇಡಿ, ಯು ಕ್ಯಾನ್ ನೇಮ್ ಎಳಿಬೇಡಿ. ನೀವು ಯಾರು ಹೇಳ್ತಿರಲ್ಲ ಅವ್ರು ತರಿಸ್ತೀವಿ ನಿಮ್ಮ ಜೊತೆಗೆ. ನಿಮ್ಮ ಮೇಲೇನೂ ಕೂಡ ವಿಶ್ವಾಸ ಚಡಿ ನಮ್ಮನ್ನು ದಯವಿಟ್ಟು ಮಾಡಬೇಡ್ರಿ. ಈಗ ಹೇಳ್ತೀನಿ ನಾನು. ನಮ್ಮ ಬಜರಂಗ ದಳದ ಕಾರ್ಯಕರ್ತರಿಗೆ ಒಂದು ಖಚಿತ ಮಾಹಿತಿ ಬಂತು. ಇಸ್ಲಾಂಪುರ್ ಮತ್ತು ಇಬ್ರಾಹಿಂಪುರ್, ಇಸ್ಲಾಂಪುರ್ ಅನ್ನುವಂಥ ಏರಿಯಾದೊಳಗೆ ಕಸಾಯಿಖಾನೆ ಒಳಗೆ ಅಕ್ರಮವಾಗಿ ಸಾವಿರಾರು ಕರುಗಳನ್ನು ಮತ್ತು ದೊಡ್ಡ ದೊಡ್ಡ ದನಗಳನ್ನು ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ, ಅವ್ರನ್ನ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದರ ಜೊತೆಗೆ ಅವರು ಹೋದಾಗ ನಮ್ಮ ಕಾರ್ಯಕರ್ತರ ಮೇಲೆ ನಾರೇ ತಕ್ದೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಅವರ ಮೇಲೆ 200ಕ್ಕೂ ಹೆಚ್ಚು ಜನ ಬಂದು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ನಮ್ಮದು ಆಗ್ರಹ ಇರೋದು, ಅಲ್ಲಿರುವಂತಹ ಸುಮಾರು 800 ಕರುಗಳ ಅದ ನ್ಯಾಯಯುತವಾಗಿ ರಕ್ಷಣೆ ಆಗಬೇಕು, ಎಲ್ಲವೂ ಕೂಡ ಜೀವಸಹಿತವಾಗಿ ಉಳಿಬೇಕು. ನಮಗೆ ನಮ್ಮ ಪ್ರಾಣಕ್ಕಿಂತ ಆ ಕರುಗಳ ಮತ್ತು ಆ ನಮ್ಮ ಆಕಳುಗಳ ಪ್ರಾಣವೇ ಮುಖ್ಯ. ನಾವು ಬದುಕುವುದು, ನಾವು ಕೆಲಸ ಮಾಡುವುದು, ನಮ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ನಾವೇನು ವಿಚಾರ ಮಾಡೋಂಗಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳ ಇವತ್ತಿನ ಅವರ ಆ್ಯಟಿಟ್ಯೂಡ್ ನೋಡ್ರೆ ಒಂಥರ ನಮ್ಗೆ ಗಾಬರಿ ಆಗ್ತಾ ಇದೆ. 3-4 ತಾಸಾದರೂ ಕೂಡ ಇನ್ನೂವರೆಗೂ FIR ಮಾಡ್ಲಿಕ್ಕೆ ಆಗುವಂತು. ಸೋಮೋಟೋ ಕೇಸ್ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಜಾಗೆಯಲ್ಲಿ ಅಕ್ರಮವಾಗಿ ದನಗಳನ್ನು ಹೇಗೆ ಅಲ್ಲಿ ಇಟ್ಟರು ಅನ್ನೋದು ಕೂಡ ಇವತ್ತು ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. 6 ತಿಂಗಳ ಹಿಂದೆನೇ ನಮ್ಮ ಸಂಘಟನೆಗಳ ಮುಖಾಂತರ ಇವತ್ತಿನ ಕಾರ್ಪೊರೇಷನ್ ಕಮಿಷನರ್ಗೆ ಇಲ್ಲಿರುವಂಥ ಅಕ್ರಮ ಕಸಾಯಿಖಾನೆಗಳನ್ನು ಸರ್ವೆ ಮಾಡಬೇಕು, ಅವು ಯಾವಿದಾವು ಬಂದ್ ಮಾಡಿಸ್ಬೇಕು ಅಂತ ಹೇಳಿದಾಗ ಕೇವಲ 1 ವಾರದಾಗ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂರಿಗೂ ಕೂಡ ಅವ್ರಿಗೆ ಮಾಡ್ಲಿಕ್ಕಾಗಿಲ್ಲ. ಪಾಪ ಅವರಿಗೆ ರಾಜಕೀಯ ಒತ್ತಡ ಇರ್ಬೋದು. ರಾಜಕೀಯ ಒತ್ತಡವನ್ನು ಬಿಟ್ಟು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳು ಮತ್ತು ನೀವು ಕೂಡ ಕುಡಿಯುವಂತಹ ಚಹಾ ಮತ್ತು ಹಾಲು, ಅದು ನಮ್ಮ ಆಕಳುಗಳ ಹಾಲು, ಆ ತಾಯಿ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡಬೇಕು. ನಾವು ಕೊಡುವಂಥ ಪಗಾರ, ನೀವು ತಗೊಳ್ಳುವಂಥ ಪಗಾರ ಬಹಳ ಕಡಿಮೆ ಇರ್ತದೆ. ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ನೀವು ಅಧಿಕಾರಿಗಳು ನೀವು ಯಾರಿಗೋ ಮಾರ್ಕೋಬ್ಯಾಡ್ರಿ ಅನ್ನೋಂಥ ಮನವಿ ಮಾಡ್ತೀನಿ. ಮತ್ತು ಎಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳು ಆ ಎಲ್ಲ ದನಗಳ ರಕ್ಷಣೆ ಆಗಿದೆ ಅನ್ನುವಂಥದ್ದು ಐ ವಿಟ್ನೆಸ್ ನಮಗೆ ಕೊಡೋದಿಲ್ಲ, ಅಲ್ಲಿಯವರೆಗೆ ನಾವು ಯಾವುದೇ ಕಾರ್ಯಕರ್ತರು ಇಲ್ಲಿಂದ ಕದಲೋದಿಲ್ಲ. ಅಕಸ್ಮಾತ್ ಅವ್ರು ಮಾಡದೇ ಇದ್ರೆ ನಾವೇ ಮುಂದೆ ಹೋಗಿ ನಮ್ಮ ಪ್ರಾಣದ ಹಂಗನ್ನು ತೆರೆದು ನಾವು ಇದು ರಕ್ಷಣೆ ಮಾಡಲಿಕ್ಕೆ ಮುಂದೆ ಹೋಗ್ತೀವಿ. ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ. ಮೊನ್ನೆ ಕೊಟ್ಟದ ಕಂಪ್ಲೇಂಟ್ ಕಾಪಿ ಇಟ್ಕೊಂಡು ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಡ್ತೀವಿ.